ಸ್ನೇಹಿತರೆ ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಕೂಡ ಚೆನ್ನಾಗದೀನಿ ನೋಡಿ ಸ್ನೇಹಿತರೆ. ಎಲ್ಲರೂ ಆರಾಮದಿರಿ ಅಂತ ಇವತ್ತಿನ ಲಾಗ್ ಚಲೋ ಮಾಡಕತ್ತೀನಿ. ಬನ್ನಿ ಸ್ನೇಹಿತರೆ, ಇವತ್ತಿನ ಲಾಗ್ನಾಗ ಮೊನಾಲಿಸ್ ಬಗ್ಗೆ ನೋಡಿ, ಮೊನಾಲಿಸ್ ಬಗ್ಗೆ ಮಾತು ನೋಡಿ ಸ್ನೇಹಿತರೆ. ಮೊನಾಲಿಸ್ ಬಗ್ಗೆ ನನಗೇನು ಗೊತ್ತೈತೆ ಏನು ಗೊತ್ತಿಲ್ಲ. ಒಮ್ಮೆ ರಾತ್ರೋರಾತ್ರಿ ವೈರಲ್ ಆದ ಮೊನಾಲಿಸಾ ಆಕಿ ಯಾಕೆ ಎಲ್ಲಿ ಯಾವ್ರೇಕಿ ಎಲ್ಲಿಂದ ಬಂದು ಎಲ್ಲಿನಿಂದ ಇಲ್ಲ, ಆಕಿ ಯಾಕೆ ಇಲ್ಲಿ ಬಂದು ಕುಂಭಮೇಳಕ್ಕೆ ಯಾಕೆ ಬಂದು ಅದು ಆಂಧ್ರ ಪ್ರದೇಶ ಬಿಟ್ಟು ಕುಂಭಮೇಳಕ್ಕೆ ಯಾಕೆ ಬಂದು, ಇಲ್ಲಿ ಯಾರಿದ್ರು ಸಂಬಂಧಿಕರು ರುದ್ರಾಕ್ಷಿ ಮಾರಕ ಅಲ್ಲಿ ಬಿಟ್ಟು ಇಲ್ಲಿ ಯಾಕೆ ಬಂದು ಅಂತ ಈ ವಿಡಿಯೋದಲ್ಲಿ ಎಲ್ಲ ಹೇಳ್ತೀನಿ. ನನಗೆ ಎಷ್ಟು ಗೊತ್ತೈತೆ ಅಷ್ಟು ಹೇಳ್ತೀನಿ. ಅಮೃತನೂ ಇಷ್ಟ ಆತಂತ ಈ ಮೊನಾಲಿಸ್ ಲೈಫ್ನಾಗೂ ಅದೇ ಥರ ಆಗೈತೆ ನೋಡಿ ಸ್ನೇಹಿತರೆ. ಅಮೃತನೂ ಇಷ್ಟ ಆಗೈತೆ ನೋಡಿ ಸ್ನೇಹಿತರೆ. ಅದು ಹೆಂಗೆ ಅಮೃತನೂ ಇಷ್ಟ ಆಗೈತಿ, ಯಾಕಾಯಿತು ಏನಿಲ್ಲ, ವಿಡಿಯೋ ಕಂಟಿನ್ಯೂ ಆಗಿ ನೋಡಿ. ವಿಡಿಯೋ ಇಷ್ಟ ಆರೋ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಖಂಡಿತ ವಿಡಿಯೋ ಇಷ್ಟ ಆಗುತ್ತಂತ ನಾನು ಅನ್ಕೊಂಡೀನಿ. ಮೊನಾಲಿಸ್ ಬಗ್ಗೆ 5 ದಿನದ ರಾತ್ರೋರಾತ್ರಿ ವೈರಲ್ ಆದ ಮೊನಾಲಿಸ್ 5 ದಿನದಾಗ ಏನೇನಾಯ್ತು, 5 ದಿನದಾಗ ಇಷ್ಟಕ್ಕಿಗೆ ಜೀವಕ್ಕೆ ಕತ್ತಿ ಬಸಿಯಾಕತ್ತೈತೆ ಅಂದ್ರೆ ಯಾವ ಥರ ಕತ್ತಿ ಬಸಿಯಾಕತ್ತೈತೆ, ಯಾವ ಥರ ಇಲ್ಲ, ಯಾವ ಥರ ಕೆಟ್ಟ ದೃಷ್ಟಿ ನೋಡುವ ಗಂಡಸ್ರಿಗೊಂದು ಮೆಟ್ಟು ತೊಗೊಂಡು ಹೊಡೆದ್ರು ಸಿಟ್ಟು ಹೋಗಲ್ಲ ಸ್ನೇಹಿತರೆ. ಯಾಕಂದ್ರೆ ಅವ್ರಲಿಂದಾನೇ ಇಷ್ಟೆಲ್ಲ ಆಗಕತ್ತಿದ್ದು. ಇವಾಗ ಅಕ್ಕಿದೇನು ಸೋಷಲ್ ಮೀಡಿಯಾ ಮಾಡಬೇಕು, ನಾನು ವೈರಲ್ ಆಗಬೇಕು, ನಾ ಆ ಥರ ಇರಬೇಕು ಈ ಥರ ಇರಬೇಕು ಅಂದ್ರೆ ಆಕೆ ಯಾವಾಗೋ ವೈರಲ್ ಆಗಿ ಯಾವಾಗೋ ಸೋಷಲ್ ಮೀಡಿಯಾ ವೈರಲ್ ಆಗಿ ಇರ್ತಿದ್ಲು ಸ್ನೇಹಿತರೆ. ಆಕೆಯನ್ನು ತನ್ನ ಹೊಟ್ಟೆ ಪಾಡಿಗಾಗಿ ರುದ್ರಾಕ್ಷಿ ಮಾಲೆ ಮಾರಕ್ಕೆ ಬಂದೇಕಿ ಸ್ನೇಹಿತರೆ. ಆಕಿನ ಒಬ್ಬರು ಸೋಷಲ್ ಮೀಡಿಯಾದವರು ವಿಡಿಯೋ ಮಾಡಿ ಹಾಕಿ ಅದಕ್ಕೆ 1 ಮಿಲಿಯನ್ ವ್ಯೂಸ್ ಬಂದು, ಆಮೇಲೆ ಆಕಿನ ಇನ್ಸ್ಟಾಗ್ರಾಮ್ ಐಡಿ ತೊಗೊಂಡು ಆಕಿನ ಇನ್ಸ್ಟಾಗ್ರಾಮ್ನ ಐಡಿಯಾಗ ವಿಡಿಯೋ ಮಾಡಿ ಹಾಕಿ ಆಕೆ ರಾತ್ರೋರಾತ್ರಿ 1 ಮಿಲಿಯನ್ ಫಾಲೋವರ್ಸ್ ಆಗಿ ಆಕೆಗೆ ಆಮೇಲೆ ಏನು ಕಷ್ಟ ಆಯಿತು, ಯಾಕಾಯ್ತು 1 ಮಿಲಿಯನ್ ರಾತ್ರೋರಾತ್ರಿ 1 ಮಿಲಿಯನ್ ಫಾಲೋವರ್ಸ್ ಆಗಿದ್ದು ಎಲ್ಲ ಗ್ರೇಟ್. ಅದು ಸೋಷಲ್ ಮೀಡಿಯಲ್ಲಿ ವೈರಲ್ ಆಗಿದ್ದು ಗ್ರೇಟ್ ಅಂತ ನೀವು ಅನ್ಕೊಂಡಿರ್ಬೇಕು. ಅದು ಆಕಿನ ಜೀವಕ್ಕೆ ಕೂತು ಬಂದೈತೆ. ಅಮೃತನೂ ಇಷ್ಟ ಆಗುತ್ತಂತಲ್ಲ, ಅಮೃತ ಜೀವ ಉಳಿಸುತ್ತಂತ ಸ್ನೇಹಿತರೆ, ಅಮೃತ ಜೀವ ತೆಗಿಯಲ್ಲ. ಹಿಂಗಾಗಿ ಅಮೃತನೂ ಇಷ್ಟ ಆಗಿ ಒಮ್ಮೊಮ್ಮೆ ಜೀವ ಹೋಗೋ ಆಗ್ಯಾವ್ರಿ ಅವು, ಹಿಂದೆ ಕಿರಿಯರು ಆಗ್ಯಾವು ಅದಲ್ಲೇ ಹೇಳ್ತಾರ ಸ್ನೇಹಿತರೆ. ಆಗುತ್ತಾ ಮೊನಾಲಿಸಾ ಬಾಳೆನ ಹಾಗೆ ಸ್ನೇಹಿತರೆ. ಇವಾಗ ರಾತ್ರೋರಾತ್ರಿ ವೈರಲ್ ಆದ ಮೊನಾಲಿಸಾ ಆಕೆ ಆಂಧ್ರದ ದೇಶದಿಂದ ಬಂದೇಕಂತ್ರಿ ಮೊನಾಲಿಸಾ. ರುದ್ರಾಕ್ಷಿ ಮಾಲೆ ಮಾರಕ್ಕೆ ಬಂದೇಕ ಸ್ನೇಹಿತರೆ. ಆಕೆ ರುದ್ರಾಕ್ಷಿ ಮಾಲೆ ಮಾರಕ್ಕೆ ಬಂದೇಕಿ. ಆಕೆಗೆ ಅಮೃತನೂ ಹೆಂಗೆ ಇಷ್ಟ ಆಗೈತೆ ಸ್ನೇಹಿತರೆ, ಆಕೆಗೂ ಅದೇ ಥರ ಆಗೈತೆ ನೋಡಿ. ಟಾರ್ಚರು ವೈರಲ್ ಆಗಿದ್ದನ್ನು ಒಂದು ದೊಡ್ಡ ಸೋಷಲ್ ಮೀಡಿಯಲ್ಲಿ ವೈರಲ್ ಆಗಿದ್ದು ಒಳ್ಳೇದಲ್ಲ ಸ್ನೇಹಿತರೆ. ರಾತ್ರೋರಾತ್ರಿ ವೈರಲ್ ಆಗಿ ಇದು ಮಾರಕ್ಕೆ ಇವತ್ತಿಗೆ 5 ದಿನ ಸ್ನೇಹಿತರೆ. ಆಕೆ ವೈರಲ್ ಆಗಿ ಮೊನಾಲಿಸಾ ವೈರಲ್ ಆಗಿ ಇವತ್ತಿಗೆ 5 ದಿನ ಆಯ್ತು. 5 ದಿನದಾಗ ಕಂಟಕ ಬಂದೈತೆ ನೋಡಿ, ಆಕೆ ಜನ್ಮಕ್ಕೆ ಕಂಟಕ ಬಂದೈತೆ ಅಂತಲೇ ಹೇಳ್ಬೋದು. ಸೋಷಲ್ ಮೀಡಿಯಾದಲ್ಲಿ ಬರೀ ಪ್ರತಿಯೊಂದು ಸೋಷಲ್ ಮೀಡಿಯಾದಲ್ಲಿ ಆಕಿದೆ ಮಹಾಮೇಳ ಕುಂಭಮೇಳ ಅಂತ ಹೊಡೆದ್ರೆ ಮುಂದೆ ಮೊನಾಲಿಸಾ ಅಂತ ಬಂದೇ ಬಿಡ್ತು ಸ್ನೇಹಿತರೆ. ಸರ್ಚ್ ಮಾಡಕ್ಕೆ ಹೋದ್ರಿ ಕುಂಭಮೇಳ ಅಂತ ಹೊಡೀರಿ, ಮೊನಾಲಿಸಾ 114 ವರ್ಷಕ್ಕೊಮ್ಮೆ ಮಾಡಿದಂತ್ರಿ ಇದು ಕುಂಭಮೇಳ. ಅದು ಎಲ್ಲಿ ಬರ್ತೋ ಏನು ಬರ್ತೋ ಅದು ಅಷ್ಟು ನನಗೆ ಗೊತ್ತಿಲ್ಲ. ಯಾಕೆ ಮೊನಾಲಿಸ್ ಬಗ್ಗೆ ಮಾತಾಡ್ತಾ ಅಂದ್ರೆ ಅಮೃತನೂ ಇಷ್ಟು ದಿನ ಇದ್ರೆ ವೈರಲ್ ಆಗಿ ಆಕಿ ಯಾರಿಗೂ ಏನು ವೈರಲ್ ಮಾಡಂತೂ ಕೇಳಿಲ್ಲ, ಯಾರಿಗೂ ಬಿಡಂತೂ ಕೇಳಿಲ್ಲ. ಹೊಟ್ಟಿ ಪಾಡಿಗೆ ಸ್ನೇಹಿತರೆ, ಒಂದು ಹೆಣ್ಣು ಮಗಳು ಹೊಟ್ಟಿ ಪಾಡಿಗೆ ಏನೋ ಮಾಡಕ್ಕೆ ಹೋದ್ರೆ ಜನ ಎಂಥ ಹೇಳ್ತಿನ್ನು ಕತ್ತಡ ಜನ ಐತೆ ನೋಡಿ ಸ್ನೇಹಿತರೆ. ಹೊಟ್ಟಿ ಪಾಡಿ ಅಕ್ಕಿ ಮಾಡಕ್ಕೆ ಹೋಗ್ಯ, ರುದ್ರಾಕ್ಷಿ ಮಾರಕ್ಕೆ ಹೋಗ್ಯ. ಆಕೆ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಂಡಿದ್ದ ನಾನು ಹೇಳ್ತೀನಿ ಸ್ನೇಹಿತರೆ. ಆಕೆ ಇರೋದು ಆಂಧ್ರ ಪ್ರದೇಶ ಇದ್ರೆ ಅವರ ಅಜ್ಜ ಅಜ್ಜಿ ಇರೋದು ಈ ಕುಂಭಮೇಳದ ಸನಿಯಕ್ಕ ಊರು ಅಂತ ಸ್ನೇಹಿತರೆ. ಅದು ಆ ಊರಿಗೆ ಈ ಹುಡುಗಿ ಕರ್ಸಿ ಎಲ್ಲರೂ ಬಂದಾರ, ಈ ಫ್ಯಾಮ್ಲಿನೇ ರುದ್ರಾಕ್ಷಿ ಮಾಲೆ ಮಾರಕ್ಕೆ ಎಲ್ಲರ ಫ್ಯಾಮ್ಲಿ ಬಂದೈತೆ. ಆ ಹುಡುಗಿ ಏನೈತಿ ಒಂದಿನ ಹಿಂಗೆ ಮಾರು ಹೊತ್ನ್ಯಾಗ ಆಕಿನ ಕಣ್ಣು ಆಕಿಂದು ಒಂದು ಸ್ವಲ್ಪ ನಗು, ಆಕಿ ಭಾಳ ಅಂದ್ರೆ ಮೊನಾಲಿಸಾ ಒಂದು 20 ವರ್ಷ ಒಳಗೆ ಹುಡುಗಿರೇಕಿ ಭಾಳ ಅಂದ್ರೆ ನಾನು 16 ವರ್ಷ ಹುಡುಗಿ ಕಣ್ಣಾಗ ಕಾಣ್ತಾರೆ ನನಗೆ ಅನಿಸಿದ್ದು. 20 ವರ್ಷ ಹಿಡೀರಿ ಒಳಗೆ ಆಕಿನ ಜೀವನನೇ ಹಾಳು ಮಾಡಕ್ಕೆ ಎಂಥ ಜನ ಅಂತ ನೋಡಿ ಸ್ನೇಹಿತರೆ. ಇವಾಗ ಹೆಂಗಾಗೈತೆ ಸ್ನೇಹಿತರೆ ಆಕಿನ ಪರಿಸ್ಥಿತಿ. ಒಂದಿಷ್ಟು ದಿನ ಹಿಂಗೆ ಒಂದು ವಿಡಿಯೋ ಮಾಡ್ಯಾನ್ರಿ, ಏನೋ ಸೋಷಲ್ ಮೀಡಿಯಾದ ವಿಡಿಯೋ. ಕುಂಭಮೇಳಕ್ಕೆ ಹೋದ್ರೆ ಕುಂಭಮೇಳ ನೋಡ್ಬೇಕ್ರಿ, ಇನ್ನೊಬ್ರದ್ದು ವೈರಲ್ ಮಾಡ್ತೀನಿ ಆ ಥರ ಈ ಥರ ಅಂತೇಳಿ ವಿಡಿಯೋ ಮಾಡ್ಯಾರ. ಆಕಿ ಬೇಡ ಅಂತೇಳಿ ಸರ್ಕೊಂಡ ಸ್ನೇಹಿತರೆ. ಸರ್ಕೊಂಡ್ರು ಬಿಟ್ಟಿಲ್ಲ, ಆ ಥರ ಆಯ್ತು ಈ ಥರ ಆಯ್ತು ಮಾಡಿ ಬಿಟ್ಟಾರ. ಅದು ರಾತ್ರೋರಾತ್ರಿ ವೈರಲ್ ಆಗಿ ನಿಂದು ಇಷ್ಟ ಐಡಿ ಐತೇನು, ಹಂಗಾಯ್ತು ಹಿಂಗಾಯ್ತು ಅಂತ ಕೇರ ಐತೆ ಅಂತ
ಮಾಮೂಲಿ ಯಾರೋ ಇನ್ಸ್ಟಾ ಐ ಡಿ ಇಲ್ಲರು ಯಾರೂ ಇರಲ್ಲ ಸ್ನೇಹಿತರೆ, ಎಲ್ಲರೂ ಇನ್ಸ್ಟಾ ಐ ಡಿ ಇದ್ದೇ ಇರ್ತಾವೆ. ಆಯ್ತಂತ ಹೇಳಿಂದ ಏನು ಮಾಡಿಬಿಟ್ಟಾರ, ಇನ್ಸ್ಟಾ ಐ ಡಿ ಒಳಗೆ ಅಕ್ಕಿದು ಹಾಕಿಬಿಟ್ಟಾರ. ಹಾಕಂಡೆ ರಾತ್ರೋರಾತ್ರಿ 1 ಮಿಲಿಯನ್ ಫಾಲೋವರ್ಸ್ ಆಗಿಬಿಟ್ಟಾರ. 1 ಮಿಲಿಯನ್ ಫಾಲೋವರ್ಸ್ ಆಗೋಣ ಸ್ನೇಹಿತರೆ. ಆಮೇಲೆ ಏನಾಗ್ಬಿಟ್ಟಿದೆ ಆಕಿಗೆ ಅದೇ ಒಂದು ಕುತ್ತಾಗ್ಬಿಟ್ಟೈತೆ ನೋಡಿ ಸ್ನೇಹಿತರೆ. ಆಮೇಲೆ ಆಕಿ ಏನು ರುದ್ರಾಕ್ಷಿ ವ್ಯಾಪಾರನೇ ಕಮ್ಮಿ ಆಯ್ತು ರೀ. ಬರೀ ಆಕಿ ನೋಡೋಕ್ಕೆ ಕುಂಭಮೇಳ ನೋಡಕ್ಕೆ ಹೋಗೋಕ್ಕಿಂತ ಮೊನಾಲಿಸ ನೋಡಕ್ಕೆ ಹೋಗೋದು, ಮೊನಾಲಿಸನ ಭೇಟಿ ಆಗೋದು. ಸೋಷಲ್ ಮೀಡ್ಯಾದವ್ರು ಎಲ್ಲರೂ ಪ್ರತಿಯೊಬ್ಬರು ನಾನೇ ಯೂಟ್ಯೂಬ್ ಚಾನಲ್ ಮಾಡ್ತಿದ್ರೆ ಅವಕ್ಕೆ ಬಗ್ಗೆ ವಿಡಿಯೋ ಮಾಡಿದ್ರೆ ವೈರಲ್ ಆಗುತ್ತೇನೋ ಅನ್ನೋ ನಂದೇ ದುರಾದೃಷ್ಟ ಇರ್ತೈತೆ ಸ್ನೇಹಿತರೆ. ಅದು ದುಷ್ಟ ಅಲ್ಲ. ಅವ್ರ ಬಗ್ಗೆ ಇನ್ನೊಬ್ರ ಬಗ್ಗೆ ವಿಡಿಯೋ ಮಾಡಿ ವೈರಲ್ ತೊಗೊಂಡು ನಾವು ಅಮೌಂಟ್ ಮಾಡೋದು ಅಷ್ಟು. ಅವ್ರ ಜೀವನ ಎಷ್ಟು ಕಷ್ಟ ಆಗುತ್ತಂತ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಅವ್ರಿಗೆ ಇಷ್ಟ ಇಲ್ಲ ಅಂದ್ರೂ ಫೋರ್ಸ್ ಮಾಡಿ ಮಾಡೋದು ತಪ್ಪಾಗುತ್ತೆ. ಮೊದಲು ಏನೋ ಗೊತ್ತಿಲ್ಲ ಬ್ಯಾಡ ಅನ್ನೋಕ್ಲೇನೆ ಮಾಡ್ಯಾರ, ವೈರಲ್ ಆಗೈತು ಏನೋ ಆಯಿತು. ಅಷ್ಟಕ್ಕೆ ಅವ್ರ ಅಜ್ಜಿ ತಾತ ಏನಂದಾರ, ಎಲ್ಲರೂ ಇಲ್ಲೇ ಅದಾರ ಮನೆಯ, ಹೋಗ್ಬಿಡು ಊರಿಗೆ. ಒಬ್ಬಾಕಿ ಏನು ಹೆಣ್ಮಗ ಕಳ್ಸೋದು, ಹೋಗ್ಬಿಡು ಅನ್ನಕ್ಕೆ ಸುಲಭ ಐತಿ, ಬ್ಯಾಡ ಅಂತೇಳಿ ಇಲ್ಲೇ ಇಟ್ಕೊಂಡು ಕೇರಿ ಮಾಸ್ಕ್ ಹಾಕಿ ತಲೆಗೆ ಒಂದು ಕ್ಯಾಪ್ ಹಾಕ್ಕೊಂಡು, ಅವೆಲ್ಲ ವಿಡಿಯೋ ವೈರಲ್ ಆಗೋ ಸ್ನೇಹಿತರೆ ನೋಡ್ತಿರ್ಬೇಕು. ತಲೆಗೆ ಒಂದು ಕ್ಯಾಪ್ ಹಾಕ್ಕೊಂಡು ಮಾಸ್ಕ್ ಹಾಕ್ಕೊಂಡು ಎಲ್ಲನೂ ಪ್ಯಾಕ್ ಆಗಿ ರುದ್ರಾಕ್ಷಿ ಮಾಲೆ ಮಾರಾಕತ್ತಾನ. ಹೊಟ್ಟಿ ಪಾಡಿ ಮಾರಾಕತ್ತ. ಮತ್ತೆ ಹೊಳೆ ಮಾರಾಕತ್ತ. 2 ದಿನದ ಹಿಂಗೆ ಆಗೈತಲ್ರಿ, 2 ದಿನದ ಮತ್ತೆ ಮಾರಾಕತ್ತ. ಇವತ್ತಿಗೆ 5 ದಿನ ಆದರೂ ವೈರಲ್ ಆಗಿ ಮಾರಾಕತ್ತೀವಿ ಸ್ನೇಹಿತರೆ. ಜನ ಬಿಟ್ಟಿಲ್ಲ. ಆಕಿನ ಕಣ್ಣುಗಳು ನೋಡಿ, ನೀನೇ ಮೊನಾಲಿಸ ತೆಗಿ, ಕ್ಯಾಪ್ ತೆಗಿ, ಮಾಸ್ಕ್ ತೆಗಿ ಅಂತ ಎಲ್ಲ ಥರ ಟಾರ್ಚರ್ ಕೊಟ್ಟು ಆಕೆಗೆಲ್ಲ ಇದು ಮಾಡಿ ವಿಡಿಯೋ ಮಾಡಾಕತ್ತಾರ. ಪ್ರತಿಯೊಂದು ಏನೋ ಅಂತಾರಲ್ಲ, ಸ್ಯಾಲಿವುಡ್ ಹೀರೋನಿಕ್ಕಿಂತ ಬಲ ಮೀಟ್ ಆಗೋದು, ಫೋನ್ ತಂದು ಇದ್ರಿಗಿಡಿದು ಮಾಡಾಕತ್ತಾರ. ಆ ಒಂದು ವಿಡಿಯೋದಾಗ ಫೋನ್ ತೊಗೊಂಡು ಜಾಡ್ಸಿ ಹೋದ ಸ್ನೇಹಿತರೆ. ಆಕಿಗೆ ಇಷ್ಟ ಇಲ್ಲ ಅನ್ಕ ಅಲ್ಲಿಂದ ಆಯ್ತು ಬಿಡು, ಹಿಂಗಾದ್ರೂ ಜನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತೇಳಿ ಅವ್ರ ಅಜ್ಜಿ ತಾತ ಏನು ಮಾಡ್ಯಾರ, ನೀ ಬೇಡ ಅವ್ರು ಸೇಫ್ಟಿ ಮನ್ಯಾಗ ಇರು ಅಂತ ಮನೆಗೆ ಬಿಟ್ಟಾರ. ಎಷ್ಟೋ ಮಂದಿ ಇರ್ತಾರೆ ನೋಡಿ, ಜನ ಅಂದ ಮ್ಯಾಗ ಹೇಳ್ತಿನೋ ಜನ ಇರ್ತೈತೆ. ಅಕ್ಕ ತಂಗಿ ಬೆಲೆ ಗೊತ್ತಿರಲ್ಲ, ಹೆಣ್ಣು ಮಕ್ಕಳು ಬೆಲೆ ಗೊತ್ತಿರಲ್ಲ, ಹೇಳ್ತಿರೋ ಜನಗಳು ಏನು ಮಾಡ್ತಾರೆ, ನೀನು ಕಿಡ್ನಾಪ್ ಮಾಡ್ತೀನಿ, ಆ ಥರ ಮಾಡ್ತೀನಿ, ಈ ಥರ ಮಾಡ್ತೀನಿ, ನೀನು ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತ ಇದು ಒಂಥರ ಟಾರ್ಚರ್ ಕೊಡಕತ್ತಾರ ಸ್ನೇಹಿತರೆ ಆಕೆಗೆ. ಮತ್ತು ಇವಾಗ ಏನೈತಲ್ಲ, ಒಂದು ಕಡೆ ಏನೈತೆ ಏನೋ ಒಬ್ಬರು ಕೆಟ್ಟ ದೃಷ್ಟಿಯಿಂದ ನೋಡ್ತಾರೆ, ಒಬ್ಬರು ಒಳ್ಳೆ ದೃಷ್ಟಿಯಿಂದ ನೋಡ್ತಾರೆ. ಅದು ವೈರಲ್ ಆಗಿದ್ದೇನೋ ಅಷ್ಟು ಸುಲಭ ಅನಿಸಿಲ್ಲ ಸ್ನೇಹಿತರೆ. ಇಂಥ ಜನನೂ ಇರ್ತಾರಂತ ನಾನು ಅಂದ್ಕೊಳ್ಳೋದ ಒಂದು ದೊಡ್ಡ ಟೆನ್ಷನ್ ಆಗಿಬಿಟ್ಟೈತೆ ನೋಡಿ ಸ್ನೇಹಿತರೆ. ಏನಂತಾರಲ್ಲ, ಸೋಷಲ್ ಮೀಡಿಯಾ ಅಂದ್ರೆ ಭಾಳ ಪದರಿ ಬೆಂಕಿ ಕಟ್ಕೊಂಡಂಗೆ. ಈ ಥರ ಯಾವ ಹೆಣ್ಮಕ್ಳಿಗೆ ಆಗ್ಬಾರ್ದಂತ ನಾನು ಅನ್ಕೋತೀನಿ. ಯಾಕಂದ್ರೆ ಅವ್ರೇನು ಅವ್ರ ಮನೆತನ ದೃಷ್ಟಿ ಒಳಗೆ, ಅಕ್ಕಿನ ದೃಷ್ಟಿ ಒಳಗೆ ಏನು ರುದ್ರಾಕ್ಷಿ ಮಾರಿ ಜೀವನ ಕಟ್ಟೋದೈತ್ರಿ. ಇಂಥ ಜನಗಳ ಬಗ್ಗೆ ಏನು ಹೇಳ್ತೀರಿ ಸ್ನೇಹಿತರೆ? ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಹಾಕೋ ಮರಿಬೇಡಿ. ಅದಕ್ಕೆ ಯಾವುದೇ ಹೇಳಿ ಏನೋ ಹಾಲು ಹೆಚ್ಚಾದ್ರೂ ಒಂಥರ ತೊಂದರೆ, ಅಮೃತನೂ ಒಮ್ಮೆ ಇಷ್ಟ ಆಗುತ್ತೆ ಅಂತಾರಲ್ಲ, ಸುಳ್ಳಲ್ಲ ಸ್ನೇಹಿತರೆ, ಅದು ಸತ್ಯ ಮಾತು ನೋಡಿ. ಅಮೃತನೂ ಕೂಡ ಇಷ್ಟ ಆಗೈತಿ. ಅದೇ ರೀತಿ ಅಮೃತ ಇಷ್ಟ ಆಗೈತಲ್ಲ, ಅದೇ ರೀತಿ ಸೋಷಲ್ ಮೀಡಿಯಲ್ಲಿ ವೈರಲ್ ಆದ ಇದು ಮೊನಾಲಿಸಾ ಬಗ್ಗೆನೂ, ಸೋಷಲ್ ಮೀಡಿಯಾ ವೈರಲ್ ಆದ ಮೊನಾಲಿಸಾನು ಅದೇ ಪರಿಸ್ಥಿತಿ ಐತೆ ನೋಡಿ ಸ್ನೇಹಿತರೆ. ಮೊನಾಲಿಸಾ ಜೀವಕ್ಕೆ ಕುತ್ತೈತೆ ಅಂತ ಹೇಳ್ಬೋದು. ಇವಾಗ ಈ ಕಡೆ ವ್ಯಾಪಾರಕ್ಕೆ ಇದು ಮಾಡಬೇಕು, ಈ ಕಡೆ ಮಾಡಬೇಕು, ಯಾವನೋ ಒಬ್ಬ ಹೋಗಿ ಅಕ್ಕಿನ ವೈರಲ್ ಮಾಡಿ, ಅಕ್ಕಿನ ಇನ್ಸ್ಟಾಗ್ರಾಮ್ನಾಗ ವೈರಲ್ ಮಾಡಿ, ಅಕ್ಕಿ ರಾತ್ರೋರಾತ್ರಿ ಈಗ ಕುಂಭಮೇಳ ಅಂತ ಟೈಪ್ ಮಾಡಿ ಸ್ನೇಹಿತರೆ, ಮೊನಾಲಿಸಾ ಬಂದೇ ಬಿಡ್ತಾವೆ ನೋಡಿ. ಪ್ರತಿಯೊಂದು ಫೋನ್ಯಾಗೂ ಮೊನಾಲಿಸಾ ಇಷ್ಟು ವೈರಲ್ ಆಗ್ಯಾಳ. ಆ ಥರ ವೈರಲ್ ಆಗಿಬಿಟ್ಟೈತಿ ಆ ಹೆಣ್ಣು ಮಗು. ಅಕ್ಕಿನ ಕಷ್ಟ ನೋಡೋಕೆ ಆಗವಲ್ದು. ಇವಾಗ ಫಸ್ಟಿಗೆ ನಾನು ಏನು ಅನ್ಕೋತಿದ್ದೆ, ನನ್ನ ಬುದ್ಧಿನೇ ಮೊನಾಲಿಸಾ ಎಷ್ಟು ಜಲ್ದಿ ವೈರಲ್ ಆದ ನೋಡು, ಎಷ್ಟು ಅಕ್ಕಿದು ಹೆಂಗೆ, ನಮ್ಮ ವಿಡಿಯೋ ಯಾಕೆ ವೈರಲ್ ಆಗ್ಯಾಳ, ವೈರಲ್ ಆಗಲ್ಲ, ಮೊನಾಲಿಸಾ ವೈರಲ್ ಆದ ನೋಡು ಅಂತ ಅಂತಿದ್ವಿ. ಹೋಲ್ ಬಿಡಪ್ಪ, ಅವ್ರು ಲಕ್ ಅಂತಾರಲ್ಲ, ಯೂಟ್ಯೂಬ್ನ್ಯಾಗ ಆಗಲಿ ಇನ್ಸ್ಟಾಗ್ರಾಮಲ್ಲಿ ಲಕ್ ಅಂತಾರಲ್ಲ ಅಂತ ಅಂತೀವಿ. ಆ ಥರ ಯಾರು ಹೆಣ್ಮಕ್ಳು ಒಮ್ಮೆ ವೈರಲ್ ಆಗಿ ಏನಂತ ನೋಡಿ ಸ್ನೇಹಿತರೆ, ಏನೋ ಉಣ್ಕೊಂಡು ತಿನ್ಕೊಂಡು ಆರಾಮಾಗಿದ್ಲು. ಒಮ್ಮೆ ಹೋಗಿ ಎತ್ತರವಾದ ಗುಡ್ಡು ನಿಂತ ತಳಗೆ ತಳ್ಳಿದಂಗೆ ಆಗಿಬಿಟ್ಟೆ ಸ್ನೇಹಿತರೆ. ಈ ಕಡೆ ಏನೋ ಅಂತಾರಲ್ಲ, ಸತ್ತಿಲ್ಲ, ಈ ಕಡೆ ಜೀವಂತ ಇರೋಕ್ಕೂ ಆಗವಲ್ದು ಅನ್ನಂಗೆ ಆ ಪರಿಸ್ಥಿತಿ ಬಂದುಬಿಟ್ಟೈತೆ ಹೆಣ್ಣು ಮಗುವಿಂದ ಸಮಸ್ಯೆ. ಇವಾಗ ನೋಡಿ ಸ್ನೇಹಿತರೆ, ಎಷ್ಟೇ ಇಲ್ಲಿ ಈಗ ಆರಾಮಾಗಿ ಮಾರ್ಕೋತ ನಕ್ಕೋತ ಆಡ್ಕೋತ ರುದ್ರಾಕ್ಷಿ ಮಾಲೆ ಮಾರ್ಕೋತ ಆರಾಮಾಗಿದ್ಲು. ಅಂತಕಿ ಇದು ಸೋಷಲ್ ಮೀಡ್ಯಾದಲ್ಲಿ ತಂದು ವೈರಲ್ ಮಾಡಿ ಆಕಿನ ಜೀವನನೇ ಹಾಳು ಮಾಡ್ದಂಗೆ ಆಯಿತು. ಹಾಳು ಮಾಡೇ ಹೋಗೈತೆ ಸ್ನೇಹಿತರೆ. 5 ದಿನದಾಗ ಆಕಿ ಇದು ನರಕ ಯಾತ್ರೆ ಆಗೈತೆ. ಏನೂ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಹಣೆಬಾರ ನೋಡಿ, ಅವ್ರ ಹಣೆಬಾರ ಅವ್ರವ್ರ ಹಿಂದೆ ಅಂತಾರಲ್ಲ, ಹಣೆಬಾರದಾಗ ಇದ್ದು ಮಾತ್ರ ತಪ್ಪಲ್ಲ. ಆ ಹೆಣ್ಣು ಮಗುವನ್ನು ಆ ದೇವರೇ ಕಾಪಾಡಬೇಕಂತ ಆ ದೇವರಲ್ಲೇನ
ಕೇಳ್ಕೊತೀವಿ ಸ್ನೇಹಿತರೆ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಹಾಕೋ ಮರಿಬೇಡಿ. ಮೊನಾಲಿಸಾ ಅನುಭವಿಸುವೆಲ್ಲ ಕಷ್ಟವನ್ನು ವಿಡಿಯೋ ಒಂದೊಂದು ಪ್ಲೇ ಮಾಡ್ಕೋತ ಬಂದೀನಿ, ನೋಡ್ತಿರ್ಬೇಕು. ಆಕಿ ಫೋನ್ ಜಾಡ್ಸಿ ಒಗೆದಿದ್ದು ಮತ್ತು ಆಕಿ ಎಲ್ಲ ಒಳ್ಳೆ ಬ್ಯಾಡ ಕ್ಯಾಮ್ರಾ ಮಾಡೋದು ವಿಡಿಯೋ ಮಾಡೋದು ಬೇಡ ಅಂತ ಒಳ್ಳಿದ್ದು ಎಲ್ಲನೂ ಪ್ರತಿಯೊಂದು ನೋಡಿದ್ದೀರಿ ಸ್ನೇಹಿತರೆ ಅಂತ ಅನ್ಕೋತೀನಿ. ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತ ಕಮೆಂಟ್ ಹಾಕೋ ಮಾತ್ರ ಮರಿಬೇಡಿ. ಬನ್ನಿ ಸ್ನೇಹಿತರೆ, ಅದು ಎಷ್ಟು ಕಷ್ಟ ಅನುಭವಿಸ್ಬೇಕು. ಎಲ್ಲಿ ಸೇಫ್ಟಿ ಅನ್ನೋ ಜಾಗ ಇಲ್ಲ. ಇವಾಗ ಈ ಮಿತಿಗೆ ಪೊಲೀಸರು ಕಾವಲಾಗ್ಯಾರಂತ ಆಕಿನ ಕಾಯಕ್ಕೆ, ಸೇಫ್ಟಿ ಕಾಯಕ್ಕೆ. ಅಷ್ಟು ನೀಚ ದುಷ್ಟ ಜನಗಳ ಮಧ್ಯೆ ಪೊಲೀಸರು ಇದು ಕೊಟ್ಟಾರಂತ ಆಕಿಗೆ ಕಾಯಕ್ಕೆ. ಸುತ್ತಮುತ್ತ ಪೊಲೀಸ್ ಅದಾರಂತ. ಇಂಥ ಹೇಳ್ತಿನೋ ಜನ ಇರ್ತಾರೆ, ತಮ್ಮ ಮನ್ಯಾಗ ಅಕ್ಕ ತಂಗಿ ತಾಯಿ ಬಂಧು ಬಳಗ ಮುಂದೊಂದು ಹೆಣ್ಣು ಮಗಳದ್ದು ಭವಿಷ್ಯ ಅದ್ರ ಆಕಿನ ಭವಿಷ್ಯ ಹೆಂಗೆ ಆಗ್ಬೋದು ಸ್ನೇಹಿತರೆ ಹೇಳಿ. ಈ ಥರ ಮಾಡಬಾರ್ದು. ಯಾರೂ ಈ ಥರ ತಪ್ಪು ಮಾಡಬೇಡಿ. ಏನೋ ಇರ್ತಲ್ಲ, ನಮ್ದು ಎಷ್ಟು ಇರ್ತಾ ಅಷ್ಟು ಹೋಗಿ ಅಷ್ಟು ವಿಡಿಯೋ ಮಾಡ್ಕೊಂಬರ್ಬೇಕು. ಇನ್ನೊಬ್ರ ಬಗ್ಗೆ ಇಷ್ಟು ಮಾತಾಡಬಾರ್ದು ಅಂತ ನಾನು ಅನ್ಕೋತೀನಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಮೊನಾಲಿಸಾ ಕಥೆ ಕೇಳಿ ನಿಮ್ಗೆ ಹೆಂಗೆ ಅನಿಸ್ತು ಹೆಂಗಿಲ್ಲ. ನಾನು ಈ 5 ದಿನದಾಗ ಮೊನಾಲಿಸಾ ಬಗ್ಗೆ ತಿಳ್ಕೊಂಡಿದ್ದು ಎಲ್ಲ ಮಾಡಿದ್ದು ಎಲ್ಲ ಇದು ಮಾಡಿದ್ದು ನಿಮ್ಮ ಕೂಡ ಶೇರ್ ಮಾಡಂಗಾಯ್ತು. ಅದ್ರ ಸಲಾಗ ಶೇರ್ ಮಾಡಿದೆ. ನನಗೆ ಎಷ್ಟು ಗೊತ್ತಿತ್ತು ಅದ್ರ ಬಗ್ಗೆನೇ ಹೇಳಿದೆ. ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಹಾಕೋ ಮಾತ್ರ ಮರಿಬೇಡಿ ಸ್ನೇಹಿತರೆ. ಮತ್ತು ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ ಎಲ್ಲರಿಗೂ.